ಇಲ್ಲಿ ತಣ್ಣಗೈತೆ ಹೋಗಿ ಬಂದ್ಬಿಡು. ದೇವಸ್ಥಾನ ತೋರಿಸಿ. ಜಟಾತೀರ್ಥ ಎಲ್ಲರದು ಆಗುತ್ತೆ ಅಂತ ನನಗೂ ಅನಿಸಿಕೆ ಇದೆ. ಎಲ್ಲಿ ಬಂದಿದ್ದೀವಿ ನಾವು? ಬಟ್ ಏನಂದ್ರೆ ನಮ್ಮ ಭಾವ ಒಬ್ಬರು ಬರಲಿಲ್ಲ, ಅದೊಂದು ಬೇಜಾರಿದೆ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇ ಗೈಸ್, ಐ ಆಮ್ ಬ್ಯಾಕ್ ವಿತ್ ಅನದರ್ ವ್ಲಾಗ್. ನಾಮಕರಣ ಆದಮೇಲೆ ಮರದೋಟ್ಲು ಅನ್ನೋ ಒಂದು ಪದ್ಧತಿ ಇದೆ. ಸೊ ಅದ್ರ ಪ್ರಕಾರ ಗಂಡನ ಮನೆಯಿಂದ ತಾಯಿ ಮನೆಗೆ ರಿಟರ್ನ್ ಬರಬೇಕು. ಸೊ ಅದಕ್ಕೋಸ್ಕರ ನಾನು ಶಿವಮೊಗ್ಗದಲ್ಲಿ ನಮ್ಮಮ್ಮ ಮನೇಲಿದ್ದೀನಿ. ಹಾಗೆ ಕುತ್ಕೊಂಡಲ್ಲೇ ಬೋರ್ ಆಗ್ತಿತ್ತು ಅಂತ ಹೇಳಿ ಒಂದು ಸಡನ್ ಪ್ಲ್ಯಾನ್ ಮಾಡಿದ್ವಿ ಟೆಂಪಲ್ಗೆ ಹೋಗೋದು. ಸೊ ಮಧ್ಯಾಹ್ನನೇ ಹೊರಟಿರೋದ್ರಿಂದ ಊಟ ಸಮೇತ ಹೊರಗಡೆ ಮಾಡಿ ನಾವು ಹೊರಟಿದ್ದೀವಿ. ಸೊ ಒಂದು ಬ್ಯೂಟಿಫುಲ್ ಆದಂಥ ಒಂದು ಟೆಂಪಲ್ಗೆ ಇವತ್ತು ನಾನು ನಿಮಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೇಚರ್ ಮಧ್ಯದಲ್ಲಿರೋವಂಥ ಟೆಂಪಲ್. ಶಿವಮೊಗ್ಗದಿಂದ ಜಸ್ಟ್ 35 ಕಿಲೋಮೀಟರ್ಸ್ ಅಷ್ಟೇ. ಇದು ಹೊಸನಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಲೊಕೇಟ್ ಆಗಿರೋಂಥ ಒಂದು ಬ್ಯೂಟಿಫುಲ್ ಆದಂಥ ದೇವಸ್ಥಾನ. ಇವಾಗ ನಾವು ಗುಳಿಗುಳಿ ಶಂಕರ ದೇವಸ್ಥಾನದೊಳಗಡೆ ಎಂಟ್ರಿ ಆಗಿದ್ದೀವಿ. ಸುತ್ತ ನೇಚರ್ ಮಧ್ಯದಲ್ಲಿರುವಂಥ ಒಂದು ದೇವಸ್ಥಾನ. ಈ ಟಿಕೆಟ್ ಕೌಂಟರಲ್ಲಿ ನಿಮಗೆ ಬಿಲ್ವಪತ್ರೆ ಎಲೆ ಹಾಗೂ ಅರ್ಚನೆಗೆ ಟಿಕೆಟ್ಸ್ ಕೊಡ್ತಾರೆ. ಬನ್ನಿ, ಇವಾಗ ನಾನು ನಿಮಗೆ ಜಟಾತೀರ್ಥದ ಹತ್ರ ಕರ್ಕೊಂಡು ಹೋಗ್ತೀನಿ. ಈ ಜಟಾತೀರ್ಥಕ್ಕೆ ಹಲವಾರು ಹೆಸರುಗಳಿದೆ. ಅದರಲ್ಲಿ ಗೌರಿ ತೀರ್ಥ, ಜಟಾತೀರ್ಥ, ಗುಳಿಗುಳಿ ಶಂಕರನ ತೀರ್ಥ, ತುಂಬಾ ಹೆಸರುಗಳಿದ್ದಾವೆ. ಈ ಕೊಳ ಇಲ್ಲಿ ಹೇಗೆ ಬಂತು, ಈ ಕೊಳಕ್ಕೆ ಇಷ್ಟೆಲ್ಲ ಹೆಸರು ಯಾಕೆ ಬಂತು ಅಂತ ಯೋಚನೆ ಮಾಡ್ತಿದ್ರಾ? ಬನ್ನಿ, ಈ ಕೊಳದ ಬಗ್ಗೆ ಒಂದು ಪುಟ್ಟ ಕತೆ ಹೇಳ್ತೀನಿ. ಆ್ಯಕ್ಚುಲಿ ಶಿವ ಮತ್ತು ಪಾರ್ವತಿ ವಿಶ್ರಾಂತಿಗೆ ಅಂತ ಯಾವಾಗಲೂ ಈ ಜಾಗಕ್ಕೆ ಬರ್ತಿದ್ರಂತೆ. ಪಾರ್ವತಿಗೆ ತುಂಬಾ ದಾಹ ಆಗ್ತಿತ್ತಂತೆ. ದಾಹ ತೀರ್ಸೋಕ್ಕೋಸ್ಕರ ಶಿವ ಸುತ್ತಮುತ್ತ ಎಲ್ಲಿ ನೀರು ಹುಡುಕಿದ್ರೂ ನೀರು ಸಿಕ್ಕಲಿಲ್ಲಂತೆ. ಕೊನೆಗೆ ಶಿವ ಅವರ ಜಟ ಮೇಲಿರೋದು ಅಂದರೆ ತಲೆ ಮೇಲಿರೋ ಅಂಥ ಗಂಗೆನ ಕೆಳಗಿಳಿಸಿದ್ರಂತೆ. ಆವಾಗ ಗಂಗೆ ಕೆಳಗೆ ಬಂದು ನೀರು ಚುಮ್ಮಿ ಶಿವಂಗೆ ಹಾಗೂ ಪಾರ್ವತಿಯ ದಾಹವನ್ನು ತೀರಿಸಿದ್ರಂತೆ. ತೃಪ್ತಿಗೊಂಡ ಶಿವ ಹೇಳ್ತಾರಂತೆ, ನೀನು ಇಲ್ಲೇ ಇದ್ದು ಇಲ್ಲಿನ ಸಕಲ ಜೀವರಾಶಿಗಳಿಗೆ ದಾಹ ತೀರಿಸಬೇಕು ಅಂತ. ಆದರೆ ಇದನ್ನು ಗಂಗೆ ಒಪ್ಕೊಳ್ಳಲ್ಲ. ಸೊ ಶಿವ ಸಿಟ್ಟಲ್ಲಿ ಅವರ ಜಡೆಯಿಂದ ಗಂಗೆನ ಬಂಧಿಸ್ತಾರಂತೆ. ಆಗ ಗಂಗೆ ಹೇಳ್ತಾರಂತೆ, ನೀನು ಇಲ್ಲಿ ನೆಲೆಸಿದ್ರೆ ಮಾತ್ರ ನಾನು ನೆಲೆಸೋದು ಅಂತ. ಅದಕ್ಕೋಸ್ಕರ ಈ ನೀರೊಳಗಡೆ ಶಿವ ಹಾಗೂ ಗಂಗೆ ಇಬ್ಬರೂ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ನೋಡಿದ್ರಲ್ಲ, ಈ ಕೊಳಕ್ಕೆ ನೀರು ಎಲ್ಲಿಂದನೂ ಬರ್ತಾ ಇಲ್ಲ ಅಂತೆ. ಕಾಶಿಯಿಂದ ನೀರು ಉದ್ಭವವಾಗ್ತಿದೆ ಅಂತ ಹೇಳ್ತಾರೆ. ಈ ಕೊಳದ ನೀರು ಮಿನರಲ್ ವಾಟರ್ಗಿಂತ 100 ಪಟ್ಟು ಜಾಸ್ತಿ ಪರಿಶುದ್ಧ ಅಂತೆ. ಯಾಕಂದರೆ ಇದರಲ್ಲಿ TDH ಲೆವೆಲ್ ಜಾಸ್ತಿ ಇದೆ ಅಂತಾರೆ. ಎಷ್ಟೋ ರೋಗಗಳಿಗೆ ಮೆಡಿಸಿನ್ ಆಗಿ ಕೂಡ ವರ್ಕ್ ಆಗ್ತಿದೆಯಂತೆ ಈ ನೀರು. ಓಕೆ, ಇವಾಗ ಮೇನ್ ಪಾರ್ಟಿಗೆ ಬರ್ತೀನಿ ನೋಡಿ. ಈ ಕೊಳದಲ್ಲಿ 3 ಬಾರಿ ಓಂ ನಮಃ ಶಿವಾಯ ಅಂತ ಹೇಳಿ ಬಿಲ್ವಪತ್ರೆ ಎಲೆನ ಮುಳುಗಿಸಿದ್ರೆ ಮಾತ್ರ ಮುಳುಗುತ್ತೆ. ಬೇರೆ ಯಾವ ಜಾತಿ ಎಲೆ ಮುಳುಗಿಸಿದ್ರೂ ಮುಳುಗಲ್ಲ. ಈ ಕೊಳದಲ್ಲಿ ವಿಜ್ಞಾನ ಇದೆಯಾ ಅಥವಾ ತಾಯಿ ಗಂಗೆ ಪವಾಡ ಇದೆಯಾ ಗೊತ್ತಿಲ್ಲ. ನಮ್ಮ ಕೆಲಸ ಅಥವಾ ಅನ್ಕೊಂಡಿದ್ದು ಆಗೋದು ಆದರೆ ಮಾತ್ರ ಎಲೆ ತಳಭಾಗ ಮುಟ್ಟಿ ಮೇಲೆ ಬರುತ್ತೆ, ಇಲ್ಲ ಅಂದರೆ ಬರಲ್ಲ ಅಂತಾರೆ. ಆ್ಯಂಡ್ ಬಿಲ್ವಪತ್ರೆ ಎಲೆನ ನಾವು ಕೌಂಟ್ರಲ್ಲೇ ತಗೋಬೇಕು. ಸುತ್ತಮುತ್ತ ಇರೋ ಮರದಲ್ಲಿ ನಾವು ಬಿಲ್ವಪತ್ರೆ ಎಲೆನ ಕೀಳೋ ಹಾಗಿಲ್ಲ. ನಮ್ಮ ಮನೆಯಿಂದ ನಾನು, ನನ್ನ ತಮ್ಮ, ತಂಗಿ ಹಾಗೂ ಅಮ್ಮ ಬಂದಿದ್ವಿ. ನಾವು 4 ಜನನೂ ನಮ್ಮ ಇಷ್ಟಗಳನ್ನು ಬೇಡ್ಕೊಂಡು ಬಿಲ್ವಪತ್ರೆ ಎಲೆನ ನಾವು ಕೊಳದೊಳಗಡೆ ಹಾಕಿದ್ವಿ. ಸೊ ಟೈಮ್ ಆದಂತೆ ಕೊಳದಿಂದ ಎಲೆ ಮೇಲೆ ಬಂತು. 4 ಜನದ್ದು ಏನು ವಿಶ್ ಇದೆ ಅದು ಈಡೇರುತ್ತೆ ಅಂತ ನಮಗೆ ಗೊತ್ತಾಯಿತು. ಸೊ ತುಂಬ ಖುಷಿ ಆಯಿತು ಇದನ್ನು ನೋಡಿ. ಆ್ಯಂಡ್ ನಾವು ಹೋಗಿರೋದು ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಬಟ್ಟೆ ಜನ ಇದ್ದರು. ನೀವು ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಪ್ರತಿಯೊಬ್ಬರು ಅವರ ವಿಶಸ್ನ ಹೇಳ್ಕೊಂಡು ಎಲೆನ ಹಾಕಿ ಅವ್ರ ವಿಶಸ್ ಈಡೇರುತ್ತಾ ಇಲ್ವೋ ಅಂತ ಹೇಳಿ ಕಾಯ್ಕೊಂಡು ಕೂತಿದ್ರು. ಸೊ ಕೆಲವ್ರದ್ದಂತೂ ಇಮಿಡಿಯೇಟಾಗಿ ಬರ್ತಿತ್ತು, ಕೆಲವ್ರದ್ದು ಒಂದು 10 ಸೆಕೆಂಡ್ಸ್ 10 ಮಿನಿಟ್ಸ್ ತೊಗೊಳ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಕೆಲವ್ರದ್ದು ಬರ್ತಾ ಇರಲಿಲ್ಲ, ಡಿಸಪಾಯಿಂಟ್ ಆಗ್ತಿದ್ರು.
ನನ್ನ ಮೈಂಡಲ್ಲಂತೂ ಮಲ್ಟಿಪಲ್ ವಿಶಸ್ ಇತ್ತು. ಯಾವ ವಿಶ್ನ ಕೇಳಲಿ, ಯಾವ ವಿಶ್ನ ಬಿಡಲಿ ಅಂತ ತುಂಬ ಕನ್ಫ್ಯೂಷನಲ್ಲಿದ್ದೆ. ಸೊ ಒಂದು ವಿಶ್ ಬೇಡ್ಕೊಂಡು ನಾನು ಹಾಕಿದೆ. ಮಚ್ ನೀಡ್ಫುಲ್ ಆಗಿರೋವಂಥ ವಿಶ್ ಇದು. ಸೊ ಅದು ಈಡೇರುತ್ತೆ ಅಂತ ಗೊತ್ತಾಯಿತು. ತುಂಬಾ ಖುಷಿ ಆಯಿತು. ನಿಮ್ಮ ಮನಸ್ಸಲ್ಲೂ ಏನಾದರೂ ವಿಶಸ್ ಇದ್ದರೆ ಅಥವಾ ಯಾವುದಾದ್ರೂ ಕಾರ್ಯಗಳು ನೆರವೇರುತ್ತೋ ಇಲ್ವೋ ಅನ್ನೋ ಗೊಂದಲದಲ್ಲಿದ್ದರೆ ನೀವು ಗುಳಿಗುಳಿ ಶಂಕರಂಗೆ ವಿಸಿಟ್ ಮಾಡಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಎಸ್, ಇವಾಗ ಶಿವ ನಮಗೆ ಸಿಗ್ನಲ್ ಕೊಟ್ಟಿದ್ದಾರೆ ನಮ್ಮ ಮನಸ್ಸಿನ ಆಸೆ ಈಡೇರುತ್ತೆ ಅಂತ. ಸೊ ಆ ಎಲೆನ, ಬಿಲ್ವಪತ್ರೆ ಎಲೆನ ನಾವು ತಗೊಂಬಂದು ಪಕ್ಕದಲ್ಲೇ ಇರುವಂಥ ಶಿವಲಿಂಗದ ಮೇಲಿಟ್ಟು ನಾವು ಜಟಾತೀರ್ಥದಿಂದ ಅಭಿಷೇಕ ಮಾಡಬೇಕು. ಆಮೇಲೆ ಆ ಎಲೆನ ನಾವು ಭಟ್ರಿಗೆ ಕೊಟ್ಟರೆ ಅವರು ಪೂಜೆ ಮಾಡಿ ಕುಂಕುಮ ಇಟ್ಟು ಕೊಡ್ತಾರೆ. ಅದನ್ನು ನಾವು ಮನೆಗೆ ತಗೊಂಡೋಗಿ ದೇವ್ರ ಮನೇಲಿಟ್ಟು ಒಂದ್ಸತಿ ಪೂಜೆ ಮಾಡಬೇಕಾಗುತ್ತೆ. ನಾವೆಲ್ಲ ಪೂಜೆ ಮಾಡೋ ತನಕ ನನ್ನ ಮಗಳು ಹಾಗೆಯೇ ನೋಡ್ತಾ ಇದ್ಲು, ಏನು ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಸೊ ನಮ್ಮ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನನ್ನ ಮಗಳ ಕೈಯಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿಸ್ದೆ. ಎಸ್ ಫ್ರೆಂಡ್ಸ್, ಇವಾಗಲೇ ನಾನು ನಿಮಗೆ ಸಾಕಷ್ಟು ಜಟಾತೀರ್ಥದ ಬಗ್ಗೆ ಹಾಗೂ ಅದರ ಪವಾಡದ ಬಗ್ಗೆ ಹೇಳಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನದಲ್ಲಿ 2 ಗುಡಿ ಇದೆ. ಒಂದು ಗುಡಿ ಬಂದು ಚೌಡೇಶ್ವರಿ ತಾಯಿ ಗುಡಿ, ಅಲ್ಲಿ ಪಾರ್ವತಿಗೆ ಪೂಜೆ ಮಾಡ್ತಾರೆ. ಹಾಗೂ ನೆಕ್ಸ್ಟ್ ಸೆಂಟ್ರಲ್ಲಿ ಇರುವಂಥದ್ದು ಗುಳಿಗುಳಿ ಶಂಕರನ ಗುಡಿ, ಇಲ್ಲಿ ಶಿವಂಗೆ ಪೂಜೆ ಮಾಡ್ತಾರೆ. ನಾವು ಪೂಜೆ ಮುಗಿಸ್ಕೊಂಡು ಹಣ್ಣುಕಾಯಿ ತೊಗೊಂಡು ಪ್ರಸಾದ ತೊಗೊಂಡು ಹೊರಟ್ವಿ. ಸಿಕ್ಕಾಪಟ್ಟೆ ವೀಕೆಂಡ್ ಇರೋದ್ರಿಂದ ಜನ ಅಂದರೆ ಜನ ಇದ್ದರು. ಹಾಗೂ ದೇವಸ್ಥಾನದ ಪಕ್ಕದಲ್ಲೇ ನಾಗಬನ ಇದೆ. ನೀವಿಲ್ಲಿ ಸುತ್ತಮುತ್ತ ನೋಡ್ತಾ ಇರಬಹುದು ಅಡಿಕೆ ತೋಟ ಹಾಗೂ ಸಾಕಷ್ಟು ಬೆಳೆಗಳು ಹಾಗೂ ವ್ಯವಸಾಯ ಮಾಡ್ತಿದ್ದಾರೆ. ಸೊ ಇದಕ್ಕೆಲ್ಲ ನೀರು ಬಂದು ಜಟಾತೀರ್ಥದಿಂದಾನೇ ಸಪ್ಲೈ ಆಗ್ತಾ ಇರೋದು. ಸೊ ಈ ದೇವಸ್ಥಾನ ಸುತ್ತಮುತ್ತದಿಂದ ಯಾರೆಲ್ಲ ಬೆಳೆನ ಸೇವಿಸ್ತಾ ಇದ್ದೀರಾ ಅವರೆಲ್ಲ ಅದೃಷ್ಟ ಮಾಡಿರ್ತೀರಾ. ಹಾಗೂ ನಾವು ಒಂದು ಬಾಟಲಲ್ಲಿ, ಒಂದು ಕಂಟೈನರಲ್ಲಿ ನಾವು ನೀರನ್ನ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ನೀವು ಬರ್ತಾ ಬೇಕಂದರೆ ನೀರು ಬಾಟಲ್ನ ತನ್ನಿ, ಇಲ್ಲಾಂದರೆ ಇಲ್ಲೇ 20 ರೂಪೀಸ್ಗೆ ಒಂದು ಬಾಟಲ್ನ ಪ್ರೊವೈಡ್ ಮಾಡ್ತಾರೆ. ಓಕೆ ಚಿನಿ, ನೀನೇನು ಬೇಡ್ಕೊಂಡೆ ಚಿನಿ? ಮಾಮಿ ಹತ್ರ ಏನು ಬೇಡ್ಕೊಂಡೆ ನೀನು? ಏನು ಬೇಡ್ಕೊಂಡೆ? ಆಮೇಲೆ ಏನು ಬೇಡ್ಕೊಂಡೆ? ಬಂಗಾರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ? ಏನು ಬೇಡ್ಕೊಂಡೆವ? ನೋಡಿ ಎಷ್ಟು ಕ್ಯೂಟಾಗಿ ಪಿಂಕ್ ಕಲರಲ್ಲಿ ಅದು ಗಾಗಲ್ಸ್ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತದಳು ನನ್ನ ಮಗಳು. ನಿಮ್ಮ ಅನಿಸಿಕೆ? ಆಕ್ಚುಲಿ ಚೆನ್ನಾಗಿತ್ತು. ಎಲ್ಲರೂ ವಿಸಿಟ್ ಮಾಡಬೇಕು. ನಿಮ್ಮ ವಿಶಸ್ ಅಥವಾ ಏನೇ ಕೆಲಸ ಆಗಬೇಕು ಅಂದರೆ ಬಂದು ಗುಳಿಗುಳಿ ಶಂಕರನ ವಿಸಿಟ್ ಮಾಡಿ. ಮಾರ್ನಿಂಗ್ ಟೈಮ್ ಓಪನ್ ಇರುತ್ತೆ, ಹಾಗೆ 3 ಗಂಟೆ ಮಧ್ಯಾಹ್ನದ ಮೇಲೆ 3 ಗಂಟೆ ಮೇಲೆ ಓಪನ್ ಇರುತ್ತೆ. ಬಂದು ವಿಸಿಟ್ ಮಾಡಿ. ಇವತ್ತು ಗುಳಿಗುಳಿ ಶಂಕರಕ್ಕೆ ಬಂದಿದ್ವಿ. ದೇವರ ಆಶೀರ್ವಾದ ಎಲ್ಲರಿಗೂ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ನನ್ನ ಅನಿಸಿಕೆ. ನನ್ನ ಮಕ್ಕಳಿಗೂ ನನಗೂ ಎಲ್ಲರಿಗೂ ಆಶೀರ್ವಾದ ಸಿಕ್ಕಲಿ, ಭಗವಂತ ಒಳ್ಳೇದು ಮಾಡಲಿ, ಪದೇ ಪದೇ ಬರೋ ಮನಸ್ಸನ್ನು ದೇವ್ರು ಕೊಡಲಿ ಅಂತ ನಾನು ಹಾರೈಸ್ಕೊತೀನಿ ಅಷ್ಟೇ. ನಿಮ್ಮ ವಿಶ್ ಆಗುತ್ತೆ ಅಂತ ಬಂತ ಎಲೆ ಮೇಲೆ? ನನ್ನ ಎಲೆ 10-20 ನಿಮಿಷದೊಳಗೆ ಬಂತು. ನನ್ನ ದೊಡ್ಡ ಮಗಳು ಸ್ವಲ್ಪ ಲೇಟ್ ಆಯ್ತು, ನನ್ನ ಸಣ್ಣ ಮಗಳು ಮೀಡಿಯಮ್ಮು, ನನ್ನ ಮಗಂದು ಒಂದು 10-20 ನಿಮಿಷದಲ್ಲಿ ಬಂತು. ಬಟ್ ಎಲ್ಲರದು ಆಗುತ್ತೆ ಅಂತ ನನಗೂ ಅನಿಸಿಕೆ ಇದೆ. ಓಕೆ, ನಿಮಗೆ ಇನ್ನೇನು ಹೇಳೋದಿದೆ, ಕೈಂಡ್ ಆಫ್ ಪೀಸ್ಫುಲ್ ಇತ್ತು, ವೆರಿ ಸ್ಪಿರಿಚುವಲ್ ಥರ ವೈಬು. ಇನ್ನೊಂದು 2ನೇ ಸಲ ಇದು ಬಂದಿರೋದು. ಮುಂಚೆ ಒಂದ್ಸಲ ಬಂದಿದೆ, ಅವಾಗ ಏನು ಹೇಳ್ಕೊಂಡಿದ್ದೆ ಅದು ಆಗಿದೆ. ಇವಾಗ ಏನು ಕೇಳಿದ್ದೀನಿ ಇದು ಆಗುತ್ತೆ ಅನ್ಕೊಂಡಿದ್ದೀನಿ. ಏನಂದ್ರೆ ನಮ್ಮ ಭಾವ ಒಬ್ಬರು ಬರಲಿಲ್ಲ, ಅದೊಂದು ಬೇಜಾರಿದೆ. ಮುಂದಿನ ಸಲ ಅವ್ರನ್ನು ಕರ್ಕೊಂಡು ಬರ್ತೀವಿ. ಓಕೆ, ಸೊ ಚಿನಿ ನೋಡಿ ಹೇಗೆ ಆಟಾಡ್ತಿದ್ದಾಳೆ ಅಂತ. ಫುಲ್ ವಿಡಿಯೋ ನೀವು ನೋಡಿದ್ದೀರಾ, ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಇದರಲ್ಲಿ ನನಗೆ ಏನು ಸ್ಪೆಷಲ್ ಅಂತ ಅನ್ಸಿತ್ತಂದ್ರೆ, ನಾವೇನು ಆ ಎಲೆನ ಒಳಗಡೆ ಹಾಕ್ತಾರೆ ನಮ್ಮ ವಿಶ್ ಆಗತ್ತಂದ್ರೆ ಮೇಲ್ ಬರುತ್ತಂತ ತುಂಬಾ ಟೈಮ್ ಕಾಯ್ತಾ ಇದ್ದೆ. ಅಯ್ಯೋ ಮೇಲ್ ಬರ್ಲಿ ಬರ್ತಾ ಇರ್ಲಿಲ್ಲ. ಅವಾಗ ಮೈಂಡಲ್ಲಿ ಏನೋ ನೆನ್ಸ್ಕೊಂಡು ಒಂದು ರೂಪಾಯಿ ಕಾಯಿನ್ ತಗೊಂಡು, ದೇವ್ರೆ ಇದಕ್ಕೆ ಅಡಚಣೆ ಏನಾದ್ರು ಇದ್ರೆ ಅದು ಏನು ಇದಾಗ್ಲಿಲ್ಲಂಗೆ ನನಗೆ ನೆರವೇರಂಗ್ ಮಾಡ್ಕೊಡಪ್ಪ ಅಂತ 1 ರೂಪಾಯಿ ಕಾಯಿನ್ ಹಾಕ್ದೆ. ಅದು ಹೆಂಗಾಯ್ತು ಅಂದ್ರೆ 1 ರೂಪಾಯಿ ಕಾಯಿನ್ ಹಾಕಿದ ತಕ್ಷಣ ಎಲೆ ಹಂಗೇ ಮೇಲ್ ಬಂತು. ಬಟ್ ಒಂದ್ ಕಡೆ ಖುಷಿ ಆಯ್ತು, ಬಟ್ ಒಂದ್ ಕಡೆ ಎಲ್ಲೊಂದ್ ಕಡೆ ನನ್ನ ವಿಶ್ ಅದನ್ನ ನೆರವೇರ್ಬೇಕಂದ್ರೆ ಸ್ವಲ್ಪ ಒಂದು ಇದಿರುತ್ತೆ, ಅಡಚಣೆಗಳಿರುತ್ತೆ ಅಂತ ಅನಿಸ್ತು. ಬಟ್ ಓವರ್ ಆಲ್ ಟೆಂಪಲ್ ಆಗಿರ್ಬೋದು ಅಥವಾ ಆ ನೇಚರ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು, ಪೀಸ್ಫುಲ್ ಆಗಿತ್ತು, ತುಂಬಾ ಖುಷಿ ಆಯ್ತು ನನಗೆ ಅಲ್ಲಿ ಇರೋದು ವೆದರ್ ಏನೆಲ್ಲ ಇದೆ.
Hope you like the video. If yes, please like, share and subscribe. Until next, bye bye. Thank you.